ಈ ಟ್ರಾಫಿಕಲ್ಲಿ ಹೋಗೋದಕ್ಕೆ ಹೋಗೋಷ್ಟರಲ್ಲೇ ಆಗೋಗುತ್ತೆ. ಎಲ್ಗುರು ಅಷ್ಟು ದೂರ ಟ್ರಾಫಿಕ್ಕು. ಇನ್ನೂ 3 ಗ್ಯಾರಂಟಿ, 2 ಇಲ್ಲ 3. ಇಲ್ಲಿ ಬಿಟ್ಬಿಡುತ್ತೆ ಸಿಗ್ನಲ್. ತಿರ್ಗಿ ಮುಂದಾಗಿ ತಗ್ಲಾಕೋತೀನಿ. ಓಕೆ ಬೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್. ನಾನು ನಿಮ್ಮ ಪ್ರತಿಗೌಡರು. ಸೊ ಆಸ್ ಯೂಶುವಲ್ ಬೆಳಗ್ಗೆ ಇದ್ದೆ. 2024ನಲ್ಲಿ 1 ತಿಂಗಳು ಆಗೇ ಹೋಯ್ತು. ಇದು ಫೆಬ್ರವರಿ ಮಂತು. ಸೊ ಜನವರಿ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಫೆಬ್ರವರಿ 2ನೇ ತಾರೀಕು ಹೇಗೆ ಬಂತು ಅಂತಲೂ ಗೊತ್ತಾಗಿಲ್ಲ. ಸೊ ಬರ್ರಿ ಕಾಲೇಜ್ಗೆ ಹೋಗೋಣ. ಇವತ್ತು ಆ್ಯಕ್ಚುಲಿ ಡಾಮಿನಲ್ಲಿ ಹೋಗ್ತಾಯಿಲ್ಲ, ಡಾಮಿ ರೆಸ್ಟ್ ಕೊಡ್ತೀನಿ. ಸಂಡೇ ರೈಡ್ ಇದೆ. ಸೊ ಇವತ್ತು ಡಾರ್ಲಾದಲ್ಲಿ ಕಾಲೇಜ್ಗೆ ಹೋಗೋಣ ಬರ್ರಿ. ಮತ್ತೆ ಡಾರ್ಲಾ ನಿಂತ್ಕೊಂಡು ಸೊ ನೋಡ್ತಾ ಇರ್ಬೋದು. ಕರೆಕ್ಟಾಗಿ ನಾವು ಬಂದಿದ್ದೊಂದು 20 ಸೆಕೆಂಡ್ಸ್ ಸಿಗ್ನಲ್ ಬಿಡ್ತು. ಕರೆಕ್ಟಾಗಿ ಅನ್ಕೊತೀನಿ ಇಲ್ಲಿ ಬಿಟ್ಬಿಡುತ್ತೆ ಸಿಗ್ನಲ್. ತಿರ್ಗಿ ಮುಂದಾಗಿ ತಗ್ಲಾಕೋತೀನಿ. ಮುಂದೇನೋ ಅರ್ಧ ಟ್ರಾಫಿಕ್ ಕೂತಿರುತ್ತೆ. 2 ಸಿಗ್ನಲ್ ಬೇಕೇ ಬೇಕು. 2 ಸಿಗ್ನಲ್ ಕಡಿಮೆ ಹೋಗೋಕ್ಕೆ ಆಗಲ್ಲ ಗುರು, ತಲೆ ಕೆಟ್ಟೋಗುತ್ತೆ. ಡಾಮಿ ಇದ್ದಾಗ ಎಲ್ಲ ಆಟೋಮೆಟಿಕಾಗಿ ಸೈಡ್ ಹೋಗ್ತಾರೆ. ಹೋಗಿಲ್ಲ ಅಂದ್ರೆ ಡಾಮಿ ನೋಡಿದ್ರೆ ಸೈಡ್ ಹೋಗ್ತಾರೆ. ಡಾರ್ಲಾ ಇದ್ದಾಗ ಕೇರೆ ಮಾಡಲ್ಲ ಅಂತಾರಪ್ಪ ಜನ. ನೋಡು, ಡಾರ್ಲಾ ಇದ್ರೆ ನೀನು ಯಾರು ನೋಡಿಯಲಿ ಅಂತಾರೆ. ಅಪ್ಪಡ ಡಾಮಿ ಇರಲಿ, ಅಣ್ಣ ನೀವೇನ ಅಣ್ಣ ಹೋಗಿ ಅಣ್ಣ ಮುಂದೆ ಅಂತ ಜಾಗ ಬಿಡ್ತಾರೆ. ಮಸ್ತಲ್ಲ, ಯಾವ ಶೋಕಿ ಇದು. ಬೈಕಲ್ಲಿ ಕೂತಾಗ ಒಂದು ಸೈಡ್ ಹಾಕಿ ಒಂದು ಸೈಡ್ ಬಿಡೋದು. 2 ಸೈಡ್ ಹಾಕೊಂಡ್ರೆ ಏನಾಯ್ತದೆ ಬ್ಯಾಗ್ನಪ್ಪ. ಅದೆಲ್ಲೋ ಅಲ್ಲಿ ಇಲ್ಸ್ಗೆ ಹಾಕೊಂಡು ಎಳ್ಕೊಂಡು ಬಟ್ ಅಂತ ಕೇಳಿ ಬಿತ್ತು ಅಲ್ಲಿ ಕೀಳಿ ಹೊಡೋದ್ರಾಗ ಸ್ವಲ್ಪ ಜನಕ್ಕೆ ಬುದ್ಧಿ ಬರುತ್ತೆ. ಏನು ಮಾಡೋಕ್ಕಲ್ಲ ನೋಡ್ರಿ. ನಾ ಹೇಳೋದೆಂದು ಸುಳ್ಳಾಗಲ್ಲ ಅಂತ ಪ್ರೂಫು. ಅರ್ಧ ರೋಡ್ ಟ್ರಾಫಿಕ್ ಐತೆ, ಇನ್ನೂ ಅಷ್ಟು ದೂರ ಹೋಗಬೇಕು. ಯಾವುದೋ ಮಧ್ಯದಲ್ಲಿ ಗಾಡಿ ಬೇರೆ ಕೆಟ್ಟೈತೆ. ಈ ಟ್ರಾಫಿಕಲ್ಲಿ ಹೋಗೋಷ್ಟರಲ್ಲೇ ಆಗೋಗುತ್ತೆ. ಎಲ್ಗುರು ಅಷ್ಟು ದೂರ ಟ್ರಾಫಿಕ್ಕು. ಇನ್ನೂ 3 ಗ್ಯಾರಂಟಿ, 2 ಇಲ್ಲ 3. ತಲೆ ಕೆಡದ್ಗುರು ಈ ಸಿಗ್ನಲಲ್ಲೇ ಅರ್ಧ. ಅದು ಎಸ್ಪೆಷಲಿ ಈ ಸಿಗ್ನಲಲ್ಲೇ ನನಗೆ ಜಾಸ್ತಿ ತಲೆನೋವು. ಇದು ಯೂನಿವರ್ಸಿಟಿ ಸಿಗ್ನಲ್ನ ಏನೋ ಹೇಳ್ತಾ ಇದಕ್ಕೆ ಕ್ವಾರ್ಟರ್ ಸಿಗ್ನಲ್ ಅಂತ. ಇನ್ನು ಆ ಸಿಗ್ನಲ್ಲು ಅಷ್ಟೇನು ತಲೆ ಕೆಡ್ಸ್ಕೊಳ್ಳಲ್ಲ ನಾನು. ಯಾವುದು RR ನಗರದ್ದು ಅಷ್ಟಾಗೇನು ತಲೆನೋವಿಲ್ಲ. ಇಲ್ಲದೆ ಹೆವಿ ತಲೆನೋವು. ಇಲ್ಲಿತ್ತು ಮಣ್ಣು ಹಾಕ್ಬಿಟ್ಟವ್ರೆ, ಹೋಗ್ತಾರೆ ಬೈಕವ್ರು ಅಂತ. ಅಲ್ಲಿ ಹೋಗ್ತಾ ಇದ್ವಲ್ಲ, ಅವಾಗಲೇ ಬರ್ರಿ. ಇಲ್ಲೆಲ್ಲ ಗ್ಯಾಪ್ ಕೊಟ್ಟರೆ ಸ್ವಲ್ಪ ಮುಂದಕ್ಕೆ ಹೋಗ್ಬಿಡ್ತೀನಿ. ಕೊಟ್ರಲ್ಲ ಬರ್ರಿ, ಸೀದಾ ಕಾಲೇಜ್ ಹತ್ರ ಸಿಗ್ತೀನಿ. ಇದ್ದಿದೆ ಇದು. ಏನೇ ಟ್ರಾಫಿಕ್ಕಲ್ಲಿ ಅಳ್ತಾ ಇರೋದೆ. ಏನೇ ಮಾಡು ಲೇಟಾಗಿ ಹೋಗು. ಓಕೆ ಬಾಯ್ಸ್, ಕಾಲೇಜ್ ಹತ್ರ ಬಂದಿದ್ದಾಯಿತು. ಸೊ ಬರ್ರಿ, ಬೇಗನೆ ಬಂದಿದ್ದೀನಿ. 8:15. ಗಾಡಿ ಪಾರ್ಕ್ ಮಾಡು ಹೋಗಿ. ಎಲ್ಲ ಆಚೆ ಮಾಡ್ತಾರೆ. ನಮಗೆ ನಮ್ಮ ಹೆಲ್ಮೆಟ್ ಇರೋದ್ರಿಂದ ಆಚೆ ಮಾಡಲ್ಲ. ಹೆಲ್ಮೆಟ್ದೆ ಭಯ. ಯಾವನ ಅದೇಬ್ಗೆ ಇಟ್ಬಿಟ್ಟವನು ಹೆಲ್ಮೆಟ್ನ ಅಂತ. ಆದರೂ ಒಂದು ಸಲ ಕಾರ್ ತರಬೇಕು ನಾವು. ಎಷ್ಟು ಜನ ನಾವು ಇದೆ ಸ್ಕೂಟ್ರ್ ಓಡಾಡೋದು. ದೇವರೇ, ಬೇಗ ನನ್ನ ಚಾನಲ್ನಲ್ಲಿ 1,000 ನಾವು 1 ಲಕ್ಷ ಮಾಡ್ಸಪ್ಪ. 1 ಲಕ್ಷ ಆದಮೇಲೆ ಆರಾಮಾಗಿ ಕಾರ್ ಓಡಾಡ್ಬೋದು. ಓಕೆ ಬಾಯ್ಸ್, ಕಾಲೇಜ್ ಮುಗಿಸ್ಕೊಂಡು ಹೊರಟೆ. ಸೊ ಆ್ಯಸ್ ಯೂಶುವಲ್ ಮುಗೀತು. ಮನೆಗೆ ಪೋಯಿಟಿ. ಇದಾದಮೇಲೆ ಒಂದು ಸಡನ್ ಪ್ಲ್ಯಾನ್ ಆಗಿದೆ. ಸೊ ಅದು ಎಕ್ಸಿಕ್ಯೂಟ್ ಮಾಡೋದು ಸ್ವಲ್ಪ ಡೌಟ್ ಇದೆ. ಯಾಕಂದರೆ ಲೈಫ್ ಫುಲ್ಲು ಬ್ಯುಸಿಯಾಗಿ ಹೋಗಿದೆ. ಸೀರಿಯಸ್ಲಿ ಹೇಳ್ತೀನಿ, ಶೆಡ್ಯೂಲೇ ಮಾಡಿರಲ್ಲ. ಅದಕ್ಕಿಂತ ಜಾಸ್ತಿ ಪ್ಲ್ಯಾನ್ಸ್ ಆಗ್ತಾ ಇರುತ್ತೆ. ಇವಾಗ ನೋಡ್ರಿ, ಇವಾಗ ಪ್ಲ್ಯಾನೇ ಇರಲಿಲ್ಲ. ಸೊ ಅರ್ಜೆಂಟಾಗಿ ಒಂದು ಕೆಫೆದ್ರೆ ಹೋಗ್ಬೇಕಾಗಿ ಬರ್ತಾಯಿದೆ. ಸೊ ನಮ್ಮದು ಏನು ಕೆಫೆ ಇದೆ ಅಲ್ಲಿಗೆ ಹೋಗ್ಬೇಕಾಗ್ತದೆ, ರೇವಾ ಕಾಲೇಜ್ ಹತ್ರ. ಸೊ ಅದಕ್ಕೆ ಅಲ್ಲಿಗೆ ಹೋಗಿ ಪ್ಲ್ಯಾನ್ ಆಗ್ತಿದೆ. ನಾಳೆ ಪ್ಲ್ಯಾನ್ ಇರಲ್ಲ. ನಮ್ಮ ತೇಜು ಗೊತ್ತಲ್ಲ, R15 ಫೋನ್ ಹಾಕ್ಬಿಟ್ಟು ರೈಡಿಂಗ್ ಜಾಕೆಟ್ ತೊಗೊಳ್ಳೋಣ ಅಂದ. ಸರಿ ಬಾಪ ಆಯಿತು ಅಂದೆ. ಈಗ ನೋಡಿದ್ರೆ ನಾಳೆ ಅದು ನಾಡಿದ್ದು ರೈಡ್ ಇದೆ. ನಾಳೆ ಇನ್ನೊಂದು ಈವೆಂಟ್ ಇದೆ. ಸೊ ಈವೆಂಟ್ ಅಟೆಂಡ್ ಮಾಡೋ ಪ್ಲ್ಯಾನ್ ಇರಲ್ಲ. ಕಾಲೇಜ್ ಲೈಫು ಇದನ್ನೇ ಮಾಡೋಣ ಸಾಕು ಅಂದ್ಕೊಂಡಿರ್ತೀನಿ. ಮಧ್ಯದಲ್ಲಿ ಸಡನ್ನಾಗಿ ಯಾವ್ದಾರ ಒಂದು ಟಪ್ ಅಂತ ಕೆಳಗೆ ಬೀಳುತ್ತೆ. ತಲೆನೇ ಓಡೋಲ್ಲ ಗುರ ಮಧ್ಯದಲ್ಲಿ. ಹಿರಿ ಆಂಟಿ ಯಾರೋ ನೋಡಿಬಿಡ್ರಿ, ನನ್ನ ಲೈಫ್ ಎಷ್ಟು ಸ್ಟ್ರಗಲ್ ಕೂತೈತೆ. ಸೊ ಇವಾಗ ಫಸ್ಟ್ ಅದಕ್ಕೆ ಮನೆಗೆ ಹೋಗಿ ಪುಲೋರ್ ತೊಗೋಬೇಕು. ಆ ಕಡೆ ಬರ್ಬೇಕಾದ್ರೆ ಚಳಿ ಆಗುತ್ತೆ. ಅದಾದಮೇಲೆ ಈಗ ಗಿರಿಯಣ್ಣ ಆಲ್ರೆಡಿ ಹೋಗ್ಬಿಟ್ಟಾರೆ. ಸೊ ನಾನು ನನ್ನ ಗಾಡಿಗೆ ಹೋಗ್ಬೇಕು, ಆಕ್ಟಿವದಲ್ಲೇ, ನಾನು ಡಾರ್ಲೋದಲ್ಲೇ ನೋಡಿಕೊಂಡು ಬ್ಯಾಗ್ ಬೇಕಾ ಲ್ಯಾಪ್ಟಾಪು ಯೋಚನೆ ಮಾಡಿಕೊಂಡು
ಹೊರಡಬೇಕು. ನೋಡ್ತೀನಿ ನಾನು ಡಾರ್ಲೋಕ್ಕಿಂತ ನನಗೆ ಡಾಮಿ ಎತ್ಕೊಂಡು ಹೋಗ್ಬಿಟ್ರೆ ಪೀಸ್ ಅನಿಸುತ್ತೆ. ಬಟ್ ಡಾಮಿ ಎತ್ಕೋಕೆ ಜಿಗಲ್ ನೋ ಮನಿ ಗೊತ್ತಲ್ಲ. ಡಾಮಿಯಲ್ಲಿ ಪೆಟ್ರೋಲ್ ಲೇದು, ಪೆಟ್ರೋಲ್ ಕಾಸು ಕೇಳಿದ್ರೆ ಕೊಡ್ತಾಯಿಲ್ಲ ನಮ್ಮಮ್ಮ. ಡಾರ್ಲೋದಲ್ಲಿ ಆ್ಯಕ್ಟಿವದಲ್ಲಿ ಐತೆ ಹೋಗುವಂತೈತೆ. ನೋಡೋಣ ನಾಳೆ ಸಂಡೇ ರೇಟ್ಗೆ ಹೆಂಗಾರ ಮಾಡಿ ಇವತ್ತು, ಇಲ್ಲ ನಾಳೆ ಕಾಸು ಇಸ್ಕೊಬಿಡ್ಬೇಕು ಸಂಡೇ ರೇಟ್ಗೆ ಪೆಟ್ರೋಲ್ಗೆ ಅಂತೇಳಿ. ಸರಿ ಬರ್ರಿ ಸೀದಾ ಮನೆ ಹತ್ರ ಹೋಗಿ ಸಿಗ್ತೀನಿ. ಬ್ಯಾಗಲ್ಲಿ ಹಾಕ್ಬಿಟ್ಟು ಹೇಳ್ತೀನಿ ಕನ್ಫರ್ಮ ಹೋಗೋದು ಏನು ಎಂತ ಏನು ಗೊತ್ತಿಲ್ಲ, ಹೊರಡೋದ ಹೇಗೆ ಅಂತ. ಫೋನ್ ಮಾಡಿ ಹೇಳಿದೆ ಮನೆಗೆ ಬಾ ಫಸ್ಟು ಅಂತಮ್ಮ. ಏನು ಮಾಡಲಿ, ರಾಜಸ್ಥಾನ್ದು ಟಾಟಾ ಎಸಿ ಇಲ್ಲಿ ಓಡ್ತೈತೆ. ಟಾಟಾ ಎಸಿನ ಬುಲೋರನ ಇದು? ಬುಲೋರೋ ಪಿಕಪ್ ರಾಜಸ್ಥಾನ್ ಗಾಡಿ ಇಲ್ಲಿ ಓಡಿಸ್ತಿದ್ದು ಗುರು. ಎಲ್ಲೋ ಬಲ್ಡು ಏನಪ್ಪ, ಯಾರು ಹಿಡಿಯುತ್ತೆ ಅಲ್ವಾ ಹಿಂಗೆ. ಸರಿ ಬನ್ನಿ. ಓಕೆ ಬಾಯ್ಸ್, ನೆನಪಿದೆಯಾ ಇದ್ದೇ ರೋಡು. ಈ 70 ಪೆಟ್ರೋಲ್ ಕರೆಕ್ಟಾಗಿ ಖಾಲಿ ಆಗೋಗಿತ್ತು ಡಾರ್ಲೋದಲ್ಲಿ. ಕರೆಕ್ಟಾಗಿ ಎಲ್ಲ ಗೊತ್ತಾ, ಇಲ್ಲಿಗೆ ಬಂದೇ ಗುರು. ಇಲ್ಲಿ ಕರೆಕ್ಟಾಗಿ ಆಫ್ ಆಯಿತು ಗಾಡಿ. ತಿರುಗಿ ಇಲ್ಲಿ ತಳ್ಕೊಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾಯಿತು. ಅದು ಸ್ಟಾರ್ಟ್ ಆಗಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಕಷ್ಟಪಟ್ಟು ಒಂದಿಷ್ಟು ದೂರ, ಎಷ್ಟು ದೂರ ಗೊತ್ತಾ, ಇಲ್ಲಿವರೆಗೂ ಹಂಗೆ ಮಾಡಿ ತಳೆದೆ. ಅದಾದಮೇಲೆ ಆಗಲಿಲ್ಲ. ಎಷ್ಟು ಹೇಳಿ, ಆಮೇಲೆ ನಮ್ಮ ಹುಡುಗರು ಫೋನ್ ಹಾಕ್ಬಿಟ್ಟು ಪೆಟ್ರೋಲ್ ತರಿಸ್ಕೊಟ್ಟು ಪೆಟ್ರೋಲ್ ಹಾಕ್ಕೊಂಡು ಹೋಗಿದ್ದು. ಅದು ಅವತ್ತು ಖಾಲಿ ಆಗಿದ್ದು. ನನ್ನ ಗಾಡೀಲಿ ಯಾವತ್ತೂ ಪೆಟ್ರೋಲ್ ಖಾಲಿಯಾಗಿ ತಳ್ಳಿದೇ ಇರಲಿಲ್ಲ. ಅದೇ ಫಸ್ಟು ನಾನು ಪೆಟ್ರೋಲ್ ಖಾಲಿಯಾಗಿ ತಳ್ಳಿದ್ದು. ಅವತ್ತಾಗಿದ್ದು ಬೇಜಾರಿಗೆ ಅವತ್ತು ಫುಲ್ ಟ್ಯಾಂಕ್ ಮಾಡಿಸೋನು ಗಾಡಿನೇ ಎತ್ತಿರಲಿಲ್ಲ. ತಿರ್ಗಿ ನೆನ್ನೆನೋ ಯಾವ್ದಕ್ಕೂ ಹೋಯ್ತಿದ್ದೆ ಒಂದ್ಸಲಿ, ಅದು ಅಲ್ಲ ಮೊನ್ನೆ ಒಂದ್ಸಲ ಐತಿದೆ, ತಿರ್ಗಿ ಇವತ್ತು ಇತ್ತಿದ್ದೀನಿ. ಫುಲ್ ಟ್ಯಾಂಕ್ ಐತೆ ಗಾಡೀಲಿ ಪೆಟ್ರೋಲ್ ಇವಾಗ. ನೋಡಿರಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸಿದ್ದೀನಿ. ನಮ್ಗೆ ಯಾವಾಗಲೂ ಫುಲ್ ಟ್ಯಾಂಕ್ ಪಾಲಿಸಿ. ಅವತ್ತು ಹೆಂಗಾಯಿತು ಮಕಾರ ಅಂದ್ರೆ, ಅವತ್ತು ಕಾಲೇಜಿಗೆ ಲೇಟ್ ಆಯಿತು, ಕೈಲಿ ಕಾಸಿದ್ರು ಪೆಟ್ರೋಲ್ ಹಾಕ್ಸೋಕ್ಕಾಗಿಲ್ದಲೇ ತಲ್ಲಿ ಕೆಟ್ಟೋಗಿದ್ದು ಗುರು. ಅವತ್ತು ಮಾತ್ರ ಸೈಗು. ಸದ್ಯಕ್ಕೆ ಅವತ್ತು ನಮ್ಮ ಹುಡುಗ ಕರೆಕ್ಟಾಗಿ ತಂದು ಪೆಟ್ರೋಲ್ ಕೊಟ್ಟಿದ್ದಕ್ಕೆ ಸ್ವಲ್ಪ ಬದಿಕೊಂಡೆ. ಇಲ್ಲ ಅಂದರೆ ತಿರ್ಗಾ ಈ ರೋಡಲ್ಲಿ ತಳ್ಕೊಂಡು ಮುಂದೆ ಇದು ತನಕ ಹೋಗ್ಬೇಕಾಗೋದು. ದೊಡ್ಡ ತಲೆನೋವಾಗೋದು. ಇರ್ರಿ ಅಣ್ಣ ಲೆಫ್ಟ್ ಎತ್ಕೋತೀನಿ. ಇರ್ರಿ ಅಕ್ಕ. ಹಾಂ ಸೈಗ ಅವತ್ತು ಮಾತ್ರ ನೆನ್ಸ್ಕೊಂಡ್ರೆ ನಗು ಬರುತ್ತೆ. ಪೆಟ್ರೋಲ್ ಖಾಲಿ ಆಗಿ ಗಾಡಿ ತಳ್ಳಿದೆ ಅಂದರೆ ಒಂದು ಮೆಮೊರಿ. ಬಟ್ ಆದರೂ ಅದೊಂಥರ ನಗು ಬರೋ ಮೆಮೊರಿ ನನಗೆ. ಓಕೆ ಬರ್ರಿ ಸೀದಾ ಹೋಗೋಣ. ಬಂದಿದ್ದಾಯಿತು. ಸೊ ಫಸ್ಟು ಇದೇನು ಸ್ಟಿಕ್ಕರ್ ಹಾಕ್ಸಿದೆ. ಸೊ ಅಲ್ಲೇನೆ ಸಚಿನ್ ಆರ್ಟ್ಸ್ ಅಂತೇಳಿ ಸ್ಟಿಕ್ಕರ್ ಕಟಿಂಗ್ ನಡೀತಾ ಇದೆ. ಸೊ ಸೈಡ್ಗೆ ಫುಲ್ ಇವತ್ತು ಸ್ಟಿಕ್ಕರ್ ಬರುತ್ತೆ ಸೈಡಿಗೆ. ಕಾಣಿಸ್ತಾ ಇದೆ. ಓಕೆ ಬಾಯ್ಸ್, ಸೊ ನೋಡಿರ್ತೀವಿ ಇದಕ್ಕೆ ಮುಂಚೆ ಸ್ಟಿಕ್ಕರಿಂಗ್ ಮಾಡಿಸ್ಬಿಟ್ಟು ಹಾಗೆ ಗಾಡಿಗೆ ಪೆಟ್ರೋಲ್ ಕೂಡ ಹಾಕ್ಸಿದೆ. ಸೊ ನಮ್ಮ ಒಳಗೆ ಹೋಗ್ಬಿಟ್ಟಿದೆ, ಲೈಟ್ ಆಫ್ ಮಾಡಿಬಿಟ್ಟಿದೆ. ಸ್ವಿಚ್ ಆಚೆ ಇಲ್ಲ. ಒಂದು ನೋಡಬೇಕಿಲ್ಲ ಯಾವ್ದಾದ್ರು ಸ್ವಿಚ್ ಇರೋದನ್ನ ಇಲ್ಲಿಗೂ ಸೆಟ್ ಮಾಡ್ಕೋಬೇಕು. ಒಳಗಡೆಯಿಂದ ಲೈಟ್ ಹಾಕಬೇಕು. ಸೊ ಟಾರ್ಚಲ್ಲಿ ಮಾಡ್ತಾಯಿದ್ದೀನಿ ಸ್ಟಾರಷ್ಟು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಟಾಮಿ ನಿಂತಿದೆ. ಸೊ ಟಾಮಿ ರೆಡಿ ಆಗಿದೆ. ಇಲ್ಲಿ ಆ್ಯಕ್ಚುಲಿ ಸ್ವಲ್ಪ ಇಲ್ಲೇನಿತ್ತು ಒಂದು ಗ್ರಿಲ್ ಹಾಕಿದ್ದೆಲ್ಲ ಸ್ವಲ್ಪ ಇಶ್ಯೂ ಕೊಡ್ತೈತೆ. ಸೊ ಅದನ್ನು ರಿಮೂವ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸ್ಟಿಕ್ಕರ್ ಹಾಕ್ಸಿದ್ದೀನಿ. ಪ್ರೀತು ಗೌಡ್ರು ವ್ಲಾಗ್ಸ್ ತುಂಬ ದಿವಸದಿಂದ ಬಾಕಿತ್ತು. ಈ ಕಡೆ ಆಮೇಲೆ ಇಲ್ಲಿ ಈ ಕಡೆ ಧೂಳು ಏನು ಗುರಿದು ಒಂದಿನ ಎತ್ತಿಲ್ಲ ಅಂದರೆ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಾ ಇರೋದಕ್ಕೆ ಧೂಳು ಸಖತ್ತಾಗುತ್ತೆ. ಆ್ಯಂಡ್ ಇದು ಕೂಡ ವೈಲ್ಡ್ ಕರ್ನಾಟಕ ಪ್ರೀತು ಗೌಡ್ರು ವ್ಲಾಗ್ಸ್. ಸೊ ಸ್ಟಿಕ್ಕರಿಂಗ್ ಕೆಲಸ ಎಲ್ಲ ಮುಗಿದಿದೆ. ಸದ್ಯಕ್ಕೆ ಇವಾಗ ಫುಲ್ ಟ್ಯಾಂಕಾಗಿ ನಿಲ್ಲಿಸಿದ್ದೀನಿ. ನಾಡಿದ ರೈಡ್ಗೆ ಫುಲ್ ರೆಡಿ. ಸೊ ಗಾಡಿ ರೆಡಿಯಾಗಿ ನಿಂತಿದೆ. ಸೊ ನಾನು ಆಲ್ರೆಡಿ ಎಡಿಟ್ ಮಾಡ್ತಾಯಿದ್ದೆ ಮೇಲೋಗ್ಬಿಟ್ಟು. ಆ್ಯಂಡ್ ಎಂಡಿಂಗ್ ಪಾರ್ಟ್ಸ್ ಮಾಡಿಲ್ಲ ಅನ್ನೋದು ನೆನಪಾಯಿತು. ಸೊ ಅದಕ್ಕೆ ಮತ್ತೆ ಬಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಇನ್ನೂ ಯಾರೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಟ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಯಾರು ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ ಹೋಗಿ ಫಾಲೋ ಮಾಡಿರಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿ ಗೌಡ್ರು ಸೈನಿಂಗ್ ಔಟ್ ಆಫ್ ವ್ಲಾಗ್ಸ್. ಸಿಗೋದಷ್ಟು ವ್ಲಾಗಲ್ಲಿ ಬಾಯ್. ಹುಷಾರಾಗಿರಿ, ಹುಷಾರಾಗಿ